ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ದೆಹಲಿಯಲ್ಲಿ ನಡೆದ ಕಾರು ಸ್ಫೋಟ ಇಡೀ ದೆಹಲಿಯನ್ನೇ ಮೌನವಾಗಿಸಿಬಿಟ್ಟಿತ್ತು. ದೆಹಲಿಯಲ್ಲಿ 10 ಮಂದಿ ಸಾವನ್ನಪ್ಪಿದ್ದಾರೆ. ಈ ಕುರಿತು ರಾಜ್ಯದಲ್ಲಿ ಗಂಭೀರವಾದ ಕಟ್ಟುನಿಟ್ಟನ್ನ ಮಾಡಲಾಗಿತ್ತು. ಎನ್ಐಎ ತಂಡ ತನಿಖೆ ನಡೆಸಿ ಶಂಕಿತರನ್ನ ವಿಚಾರಣೆ ಮಾಡುವಾಗ ಅವರು ಹೇಳಿದ್ದನ್ನ ಕೇಳಿ ನೀವೇ ಶಾಕ್ ಆಗ್ತೀರಾ. ಹೌದು, ನವೆಂಬರ್ 10ರಂದು ನಡೆದ ಸ್ಫೋಟದ ಬೆನ್ನಲ್ಲೇ ಶಂಕಿತರನ್ನ ಕುರಿತು ವಿಚಾರಣೆ ಮಾಡುವಾಗ ಸತ್ಯ ಬಾಯ್ಬಿಟ್ಟಿದ್ದಾರೆ. ಜನವರಿ 26ರಂದು ಕೆಂಪುಕೋಟೆಯನ್ನ ಉಗ್ರರು ಟಾರ್ಗೆಟ್ ಮಾಡಿದ್ರಂತೆ. ಯೋಜನೆಗಳನ್ನ ಹಾಕಿ ದಾಳಿ ಮಾಡುವುದಾಗಿ ಮೊದಲೇ ಪ್ಲಾನ್ ಮಾಡಿದ್ರಂತೆ. ದೆಹಲಿ ಸ್ಫೋಟದ ಪ್ರಮುಖ ಆರೋಪಿ ಮುಜಾಮಿಲ್ ಹೇಳಿದ್ದಂತೆ ಉಮರ್ ಎಂಬುವಾತ ಈತನ ಸಹಾಯಕ. ಇವರಿಬ್ಬರು ಸ್ಫೋಟವಾಗುವ ಮೊದಲೇ ಕೆಂಪುಕೋಟೆಯಿಂದ ಹೊರಬಂದಿದ್ದಾರೆ. ಮೊದಲು ಕೆಂಪುಕೋಟೆಯನ್ನ ಗುರಿಯಾಗಿಸಿ ದಾಳಿ ನಡೆಸುವುದಾಗಿ ಮಾಸ್ಟರ್ ಪ್ಲಾನ್ ಮಾಡಿದ್ದರಂತೆ. ಹಾಗಾಗಿ ಕೆಂಪುಕೋಟೆಯ ಬಳಿಯಲ್ಲೇ ಸುತ್ತಾಡಿಕೊಂಡಿದ್ದಾರೆಂದು ಸ್ವತಃ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ. ಇದಕ್ಕಿಂತ ಮೊದಲು ದೀಪಾವಳಿಯ ಸಮಯದಲ್ಲಿ ಜನ ಇರುವ ಪ್ರದೇಶವನ್ನ ಟಾರ್ಗೆಟ್ ಮಾಡಿದ್ರಂತೆ. ಆದ್ರೆ ಪ್ಲಾನ್ ಸಕ್ಸಸ್ ಆಗದೆ ಇದ್ದಾಗ ಈ ಯೋಜನೆಯನ್ನ ಮಾಡಿದ್ದಾರೆ. ಇನ್ನು ಇವರ ಸಹಾಯಕ ಉಮರ್ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಆದಂತಹ ಕಾರು ಸ್ಫೋಟದಲ್ಲಿ ಸಾವನ್ನಪ್ಪಿದ್ರು. ದೆಹಲಿ ಸ್ಫೋಟದ ಹಿಂದೆ ಉಗ್ರರ ಸಂಚು ಇರಬಹುದಾ ಅಂತ ಎನ್ಐಎ ತಂಡವು ಪ್ರತಿಯೊಂದು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಕಾರ್ಯವನ್ನ ಆರಂಭಿಸಿದ್ದಾರೆ. ಉಗ್ರರ ಯೋಜನೆ ದೊಡ್ಡದಾಗಿತ್ತು. ದೀಪಾವಳಿಯ ಸಮಯದಲ್ಲಿ ಇಡೀ ದೆಹಲಿಯನ್ನೇ ದಿವಾಲಿ ಮಾಡಲು ಮುಂದಾಗಿದ್ದರು. ಆದ್ರೆ ಈ ಕಾರ್ಯ ವಿಫಲವಾದ ಕಾರಣ ಜನವರಿ 26 ಗಣರಾಜ್ಯದ ದಿನದಂದು ದಾಳಿ ಮಾಡುವುದಾಗಿ ಪ್ಲಾನ್ ಮಾಡಿದ್ದರು. ಆದರೆ ಇದಕ್ಕೂ ಮೊದಲು ಅಹಮದಾಬಾದ್, ಫರೀದಾಬಾದ್, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪೊಲೀಸರು ತೆಗೆದುಕೊಂಡ ಕ್ರಮದಿಂದ ಇವರ ಪ್ಲಾನ್ ಮತ್ತೆ ವಿಫಲವಾಯಿತು. ಅದಕ್ಕೆ ಈ ಕೆಂಪುಕೋಟೆಯ ದಾಳಿಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದರು. ಈ ವಿಷಯವನ್ನ ಕೇಳಿದ ಅಧಿಕಾರಿಗಳು ಕೆಂಪುಕೋಟೆಯ ಸುತ್ತ ಬಿಗಿ ಭದ್ರತೆಯನ್ನ ಮಾಡಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.